ಶರಣ ಬಂಧುಗಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ, ಹರದ ಕುಳ್ಳಿರ್ದ ನಮ್ಮ ಮಹಾದೇವ ಸಟ್ಟಿ. ಒಮ್ಮನವಾದಡೆ ಒಡನೆ ನುಡಿವನು, ಇಮ್ಮನವಾದಡೆ ನುಡಿಯನು. ಕಾಣಿಯ ಸೋಲ ಅರ್ಧಗಾಣಿಯ ಗೆಲ್ಲ, ಜಾಣ ನೋಡುವ ನಮ್ಮ ಕೂಡಲ ಸಂಗಮ ದೇವ. ನೋಡಿ, ಈ ವಚನ ಎಷ್ಟು ಸುಂದರವಾಗಿದೆ. ಈ ವಚನದ ಸಾರಾಂಶವನ್ನು ಹೇಳ್ಬಿಡ್ತೀನಿ. ಸೃಷ್ಟಿಕರ್ತನಾದ ಭಗವಂತ ಕೂಡಲ ಸಂಗಮ ದೇವ ಒಂದು ದೊಡ್ಡ ಅಂಗಡಿಯನ್ನು ಇಟ್ಟುಕೊಂಡು ಎಲ್ಲ ರೀತಿಯ ಸಾಮಾನುಗಳನ್ನು ತುಂಬಿಕೊಂಡು ತಕ್ಕಡೆ ಹಿಡ್ಕೊಂಡು ಗಿರಾಕಿಗಳಿಗೋಸ್ಕರ ಕಾಯ್ತಾ ಇದ್ದಾನೆ. ಗಿರಾಕಿಗಳು ಯಾರು? ಗಿರಾಕಿಗಳು ಬೇರೆ ಯಾರೂ ಅಲ್ಲ, ಈ ಭೂಮಿಯಲ್ಲಿ ವಾಸ ಮಾಡ್ತಕ್ಕಂಥ ನಾವು ಮತ್ತು ನೀವುಗಳೇ. ಕೈ ತುಂಬ ದುಡ್ಡು ಕೊಟ್ರೆ ಬ್ಯಾಗ್ ತುಂಬ ಸಾಮಾನು ಸಿಗುತ್ತೆ. ನಮ್ಮ ಹರದ ಶೆಟ್ಟಿ ಯಾರಿಗೂ ಸಾಲ ಕೊಡೋನಲ್ಲ, ನಾಲ್ಕಾಣಿಗೆ ಸೋಲೋನಲ್ಲ, ನಾಲ್ಕಾಣಿಗೆ ಗೆಲ್ಲುವವನು ಅಲ್ಲ. ಪಕ್ಕಾ ವ್ಯಾಪಾರಿ ಮನೋಭಾವದವನು. ತೂಕ ಮಾಡೋದ್ರಲ್ಲೂ ತುಂಬ ಜಾಣ. ಒಂದಾಣೆ ಕಡಿಮೆ ಮಾಡಲ್ಲ, ಒಂದಾಣೆ ಜಾಸ್ತಿ ಮಾಡೋದಿಲ್ಲ, ಅಥವಾ ಒಂದಾಣೆ ಕಡಿಮೆ ತಗೊಳ್ಳಲ್ಲ, ಅಥವಾ ಒಂದಾಣೆ ಜಾಸ್ತಿ ತೆಗೆದುಕೊಳ್ಳಲ್ಲ. ಅವನು ಕೊಡುವ ಭಕ್ತಿ ಎಂಬ ನಾಣ್ಯವನ್ನು, ಭಕ್ತಿ ಯಾವ ಮಟ್ಟದ್ದೋ ಅವನು ಕೊಡುವ ಫಲವೂ ಕೂಡ ಅದೇ ಮಟ್ಟದ್ದಾಗಿರುತ್ತೆ.